ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ನಾವು ನಿಮಗೆ ಈ ಕಾರ್ಯಕ್ರಮದ ಮೂಲಕ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನ ಬೆಳೆಸಿರುವಂತದ್ದು ಹೊಸಕೋಟೆ ಸಮೀಪದ ಕೈವಾರ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಕೈವಾರ ಕ್ಷೇತ್ರಕ್ಕೆ. ಇದೊಂದು ಜಗತ್ ಪ್ರಸಿದ್ಧ ಕ್ಷೇತ್ರ. ಈ ಕ್ಷೇತ್ರದ ಸಾಕಷ್ಟು ವಿವರಗಳನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಈ ಕ್ಷೇತ್ರಕ್ಕೆ ನೀವು ಬರೋದಾದರೆ ಹೇಗೆ ಬರಬೇಕು, ಇಲ್ಲಿ ಬಂದಂಥವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಅವೆಲ್ಲದರ ಮಾಹಿತಿ ಇಲ್ಲಿದೆ ನೋಡಿ. ಈ ಕೈವಾರ ಕ್ಷೇತ್ರಕ್ಕೆ ಬೆಂಗಳೂರಿನಿಂದ ನೀವು ಬರೋದಾದರೆ ಹೊಸಕೋಟೆ ಮಾರ್ಗವಾಗಿ ಕೈವಾರವನ್ನು ತಲುಪಬಹುದು. ಕೋಲಾರದ ಭಾಗದವರು ಚಿಂತಾಮಣಿ ಮಾರ್ಗವಾಗಿ ಕೈವಾರವನ್ನು ತಲುಪಬಹುದು. ಇನ್ನು ದೇವನಹಳ್ಳಿ ಶಿಡ್ಲಘಟ್ಟ ಮಾರ್ಗವಾಗಿ ಕೂಡ ಕೈವಾರವನ್ನು ತಲುಪಬಹುದು. ಇಲ್ಲಿಗೆ ಬಂದಂಥ ಯಾತ್ರಿಕರಿಗೆ ಉಳಿದುಕೊಳ್ಳಲಿಕ್ಕೆ ದೇವಾಲಯದಲ್ಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. 200ರಿಂದ 500 ರೂಪಾಯಿ ಒಳಗೆ ಉಳಿಯುವಂಥ ವ್ಯವಸ್ಥೆ ಮುಗಿಯುತ್ತೆ. ವಾಸ್ತವವಾಗಿ ಈ ಕ್ಷೇತ್ರ ಕೈವಾರ ಅಲ್ಲ, ಕೈವರ ಅಂತ ಕರೀಬೇಕು. ಯಾಕೆಂದರೆ ಅದಕ್ಕೊಂದು ಪುರಾಣದ ಕಥೆ ಇದೆ. ಇಂದ್ರ ವೃತ್ರಾಸುರನ ಸಂಹಾರದ ಸಂದರ್ಭದಲ್ಲಿ ದದೀಚಿ ಮುನಿಯ ಬೆನ್ನಿನ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಂಡಂತೆ. ಆ ವಜ್ರಾಯುಧದಿಂದ ವೃತ್ರಾಸುರನ ಸಂಹಾರ ಮಾಡಿದ ಮೇಲೆ ಆ ಸಂಹಾರದ ಪ್ರಾಯಶ್ಚಿತ್ತಕ್ಕಾಗಿ ಆತ ಭೂಲೋಕಕ್ಕೆ ಬಂದನಂತೆ. ಭೂಲೋಕಕ್ಕೆ ಬಂದು ಇಲ್ಲಿ ನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದಂತೆ. ಅಮರೇಂದ್ರ ಅಂದರೆ ಇಂದ್ರ ಇಲ್ಲಿ ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡಿದ್ದರ ಕಾರಣದಿಂದಾಗಿ ಇದನ್ನು ಅಮರನಾರಾಯಣ ಕ್ಷೇತ್ರ ಅಂತ ಕರೀತಾರೆ. ಅಂದಹಾಗೆ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ನಾರಾಯಣ ಸ್ವಾಮಿ. ಈ ಕೈವಾರದ ಮೂಲ ಸನ್ನಿಧಿಯಲ್ಲಿ ನೆಲೆ ನಿಂತಿರುವ ಮಹಾದೈವ. ಆತನ ದರ್ಶನವನ್ನು ಮಾಡಿ ಕೈವಾರ ತಾತಯ್ಯನವರ ದರ್ಶನಕ್ಕೆ ಅಣಿಯಾಗೋಣ. ಸಾಕ್ಷಾತ್ ಇಂದ್ರನೇ ಈ ಸ್ಥಳದಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪಿಸಿದ ಅನ್ನುತ್ತೆ ಪುರಾಣದ ಕಥೆ. ಅಮರೇಂದ್ರನೇ ಸ್ವಹಸ್ತದಿಂದ ನಾರಾಯಣನನ್ನು ಸ್ಥಾಪಿಸಿದ್ದಕ್ಕೆ ಮತ್ತು ಬೇಡಿದವರಿಗೆ ವರಗಳನ್ನು ಕೊಡುವ ಶ್ರೀಹರಿಯ ಭಕ್ತ ವತ್ಸಲತೆಯ ಗುರುತಿಗಾಗಿ ಈ ಕ್ಷೇತ್ರಕ್ಕೆ ಕೈವರ ಅನ್ನುವಂಥ ಹೆಸರು ಬಂತು. ನಾರಸಿಂಹೋ ಮಹಾಸಿಂಹೋ ದಿವ್ಯ ಸಿಂಹೋ ಮಹಾಬಲಃ ಉಗ್ರಸಿಂಹೋ ಮಹಾದೇವ ಉಪೇಂದ್ರಶ್ಚಾಗ್ನಿಲೋಚನಃ ರೌದ್ರಶೌರ್ಯರ್ಮಹಾವೀರ ಸುವಿಕ್ರಮ ಪರಾಕ್ರಮಃ ಹರಿಕೋಲಾಹಲಶ್ಚಕ್ರಿ ವಿಜಯಶ್ಚ ಜಯೋ ವ್ಯಯಃ ದೈತ್ಯಾಂತಕ ಪರಬ್ರಹ್ಮಾಪ್ಯಘೋರೋ ಘೋರ ವಿಕ್ರಮಃ ಜ್ವಾಲಾಮುಖ ಜ್ವಾಲಮಾಲಿ ಮಹಾಜ್ವಾಲೋ ಮಹಾಪ್ರಭುಃ ನಿಟಿಲಾಕ್ಷಸಹಸ್ರಾಕ್ಷೋ ದುರ್ನಿರೀಕ್ಷ್ಯ ಪ್ರತಾಪನಃ ಮಹಾದಂಷ್ಟ್ರಾಯುಧ ಪ್ರಾಜ್ಞೋ ಹಿರಣ್ಯಕನಿಷೂದನಃ ಚಂಡಕೋಪಿ ಸುರಾರಿಘ್ನ ಸದಾರ್ತಿಘ್ನ ಸದಾಶಿವಃ ಗುಣಭದ್ರೋ ಮಹಾಭದ್ರೋ ಬಲಭದ್ರ ಸುಭದ್ರಕಃ
करालो विकरालश्च गतायो सर्वकर्तृकः भैरवाडम्बरो दिव्यश्चागम्य सर्वशत्रुजित्. ಈ ಕೈವಾರ ಕ್ಷೇತ್ರ ಚತುರ್ಯುಗಗಳಲ್ಲೂ ಅತ್ಯಂತ ಶ್ರೇಷ್ಠ ಅನಿಸಿಕೊಂಡಿದೆ. ಕೃತಯುಗದಲ್ಲಿ ದೇವೇಂದ್ರನಿಂದಾಗಿ ಅಮರನಾರಾಯಣನ ಪ್ರತಿಷ್ಠಾಪನೆಯಾಯಿತು ಈ ಕ್ಷೇತ್ರದಲ್ಲಿ. ಇನ್ನು ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಈ ಭಾಗಕ್ಕೆ ಬಂದು ವಾಸವಿದ್ದ ಅಂತ ಹೇಳಲಿಕ್ಕೂ ಕುರುಹುಗಳಿವೆ. ಇನ್ನು ದ್ವಾಪರದಲ್ಲಿ ಭೀಮಸೇನ ಬಕಾಸುರನನ್ನು ಕೊಂದಿದ್ದು ಇದೇ ಜಾಗದಲ್ಲಿ ಅನ್ನುವಂಥ ಹಲವಾರು ಶಾಸನಗಳು ಇಲ್ಲಿ ದೊರೆತಿವೆ. ಇನ್ನು ಕಲಿಯುಗದಲ್ಲಿ ಸಾಕ್ಷಾತ್ ಅಮರನಾರಾಯಣರ ಭಕ್ತರಾದಂಥ ಯೋಗಿ ನಾರಾಯಣರು ಈ ಜಾಗದಲ್ಲಿ ನೆಲೆಸಿದ್ರು. ಅವರೇ ಕೈವಾರ ತಾತಯ್ಯ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಅಂಥ ದಿವ್ಯ ಸನ್ನಿಧಿಯಲ್ಲಿ ನಾವಿವತ್ತು ಇರ್ತಕ್ಕಂಥದ್ದು. ಒಂದು ಅರ್ಥದಲ್ಲಿ ಮಹಾಮಹಿಮ ದೇವತೆಗಳು ನಡೆದಾಡಿದಂಥ ಪವಿತ್ರ ಸನ್ನಿಧಿ ಈ ಕೈವರ. ಪ್ರಾತಃ ಸ್ಮರಾಮಿ ಗುರುನಾಥ ಮುಖಾರವಿಂದಂ ಮಂದಸ್ಮಿತಂ ಮಧುರ ಭಾಷಿ ವಿಶಾಲಭಾಲಂ. ಪ್ರಾತಃ ಸ್ಮರಾಮಿ ಗುರುನಾಥ ಮುಖಾರವಿಂದಂ ಮಂದಸ್ಮಿತಂ ಮಧುರ ಈ ಪ್ರಾಂತ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಕೊಂಡಪ್ಪ ಮುದ್ದಮ್ಮ ಅನ್ನುವಂಥ ಒಂದು ಕುಟುಂಬ, ಒಂದು ದಂಪತಿ ವಾಸವಾಗಿದ್ದರು. ಅವರಿಗೆ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಬದುಕಿನ ಅರ್ಧ ದಾರಿಯನ್ನು ಸಾಗಿಸಿಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ತೋಚಿದ್ದು ಪಕ್ಕದಲ್ಲಿದ್ದಂಥ ಅಮರನಾರಾಯಣನನ್ನು ಪ್ರಾರ್ಥಿಸಬೇಕು ಅಂತ. ಹೋಗಿ ಆ ದೈವದಲ್ಲಿ ಮೊರೆಯನ್ನು ಇಟ್ಟರು, ಅಪ್ಪ ಸಂತಾನ ಕರುಣಿಸಪ್ಪ ಅಂತ. ಭಗವಂತನಿಗೆ ಅವರ ಪ್ರಾರ್ಥನೆ ಸಲ್ಲಿತು ಅಂತ ಕಾಣಿಸುತ್ತೆ. ಅದೊಂದು ದಿವಸ ಆ ಸ್ವಾಮಿಯ ಅನುಗ್ರಹದಿಂದ ಅವರ ಮನೆಯಲ್ಲಿ ಒಂದು ಗಂಡು ಸಂತಾನವಾಯಿತು. ಯೋಗಿ ನಾರಾಯಣರ ಕುಲಕಸುಬು ಬಳೆ ವ್ಯಾಪಾರ. ಬಡವರು ಅಂತಂದ್ರೆ ಸಾಕು, ಅವರಿಗೆ ಪುಕ್ಕಟೆಯಾಗಿ ಬಳೆಯನ್ನು ತೊಡಿಸ್ತಾ ಇದ್ರು. ಇದೇ ಕಾರಣಕ್ಕೆ ಹೆಚ್ಚು ಹಣ ಸಂಪಾದಿಸ್ತಿಲ್ಲ ಅಂತ ಸಂಸಾರದಿಂದ ಇವರು ದೂರಾದ್ರು. 1814ರಲ್ಲಿ ಅಂತಂದ್ರೆ ಅವರ 87ನೇ ವಯಸ್ಸಿನಲ್ಲಿ ಅವರು ಬರೆದಂತಹ ಕಾಲಜ್ಞಾನ